ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ರಾಘವೇಂದ್ರ ಸರ್ ಅವರು ಹೃದಯದ ಮಾತು ಬೆಳಕಿನ ಅಮೃತ ಧಾರೆ ಅಂಥೇಳಿ ಒಂದು ಹೊಸದೊಂದು ಚಾನಲ್ ಥರ ಮಾಡ್ತಾ ಇದ್ದಾರೆ. ಅವರು ಯಾವಾಗ ನನ್ನ ಸ್ಪೀಚ್ ಕೇಳಿದ್ರು ನನಗೆ ಗೊತ್ತಿಲ್ಲ, ಹೇಳಿದರು ಸರ್ದು ಒಂದು ಸೈಡ್ ಹಾಸ್ಯ ಆದರೆ ನಿಮ್ದು ಒಂದು ಸೈಡ್ ಒಂದು ಮೋಟಿವೇಶನ್ ಕ್ಲಾಸ್ ಮಾಡಿ ಮ್ಯಾಮ್ ಒಂದು 15-20 ನಿಮಿಷ ಅಂತ ಅಂದರು. ಧನ್ಯವಾದಗಳು ಸರ್ ನಿಮಗೆ, ಯಾಕಂದ್ರೆ ನನ್ನ ಮಾತನ್ನು ನೀವು ಸಹಿಸ್ಕೊಂಡಿರಲ್ಲ, ಅದಕ್ಕೋಸ್ಕರ ಏನು ಮೋಟಿವೇಶನ್ ಕ್ಲಾಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗೆ ನನಗೆ ನೆನಪಾಗಿತ್ತು 10ನೇ ತರಗತಿ ಎಕ್ಸಾಮ್ ಹತ್ತಿರ ಬರೋದು. 10ನೇ ತರಗತಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಅವರಿಗೋಸ್ಕರ ಏನಾದರೂ ಮೋಟಿವೇಶನ್ ಕ್ಲಾಸನ್ನು ಮಾಡೋಣ ಅಂತಂದು ನಾನು ಕೇಳಿದಾಗ ಅವರು ಒಳ್ಳೆಯ ಸಜೆಷನ್ನು, ಆಯಿತು ಮೇಡಮ್ ಹಾಗೆ ಮಾಡಿ ಅಂತ ಹೇಳಿದರು. ಈ ಮೋಟಿವೇಶನ್ ಕ್ಲಾಸ್ ಅಂದ ತಕ್ಷಣ ನಾವು ಅಂದ್ಕೊಳ್ತೇವೆ ಇದು 1 ತಾಸಲ್ಲಿ 2 ತಾಸಲ್ಲಿ ಮುಗಿಯೋದಲ್ಲ, ಇದು ಒಂಥರ ಕನ್ನಡ ಸೀರಿಯಲ್ ಇದ್ದಂಗೆ ಹಾಗೆ ಹೇಳ್ಕೊಂಡು ಹೋಗ್ತಿರುತ್ತೆ. ನನಗೀಗ ಕೊಟ್ಟಂಥ ಟೈಮಲ್ಲಿ ನಾನು ಏನು ಮಾತಾಡಬಹುದು, ಎಷ್ಟು ಮಾತಾಡಬಹುದು ಅನ್ನೋದನ್ನು ನೋಡಿಕೊಂಡು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮನೆಯಲ್ಲೂ 10ನೇ ತರಗತಿ ಮಕ್ಕಳು ಇಲ್ಲದೆ ಹೋದ್ರೂ ಇಲ್ಲಿ ಸೇರಿರುವಂತಹ ಒಂದು 50% ಜನದ ಮನೆಯಲ್ಲಿ 10ನೇ ತರಗತಿ ಮಕ್ಕಳಂತೂ ಇದ್ದೇ ಇರ್ತಾವೆ. ಇದ್ದೀರಾ ಯಾರಾದರೂ ಆ ಥರ 10ನೇ ತರಗತಿ ಮಕ್ಕಳಿದ್ದವ್ರು ಇದ್ದೀರಾ? ಓಕೆ, ಎಷ್ಟೊಂದು ಕೈಗಳು ಮೇಲೆ ಎತ್ತಾ ಇದ್ದಾರೆ ನೋಡ್ರಿ. ಓಕೆ, 10ನೇ ತರಗತಿ ಮಕ್ಕಳು ಇದ್ದಾರ ಅಂದ ತಕ್ಷಣ ನಮಗೆ 10ನೇ ತರಗತಿ ಮಕ್ಕಳು ಎಕ್ಸಾಮ್ ಬರೆಯೋದಕ್ಕಿಂತ ನಾವು ಪೇರೆಂಟ್ಸ್ ಆದವರು ಟೆನ್ಷನ್ ಮಾಡ್ಕೊಂಡಿರ್ತೇವೆ ಜಾಸ್ತಿ. ನಾವೇ ಎಕ್ಸಾಮ್ ಬರೆದ್ರೆ ಬೆಸ್ಟ್ ಅನ್ನೋ ಲೆವೆಲಲ್ಲಿ ಬಂದ್ಬಿಟ್ಟಿರ್ತೇವೆ ನಾವು, ಅಷ್ಟೊಂದು ಟೆನ್ಷನ್ ಆಗಿರುತ್ತೆ ನಮಗೆ. ಆ ಮಕ್ಕಳು ಆರಾಮಾಗಿರ್ತಾರೆ, ಆದ್ರೆ ನಾವು ಟೆನ್ಷನ್ ಆಗಿರ್ತೇವೆ. ಅದಕ್ಕೋಸ್ಕರ ಈಗ ಒಂದ್ಸರಿ ಹೇಳ್ತೇವೆ ನಾವು 40 ದಿವಸ ಎಕ್ಸಾಮ್ ಇದೆ ಅಂದ್ರೆ ಹೆಂಗೆ ಓದ್ಬೇಕು ಮಕ್ಕಳು ಅಂತ. ಇವತ್ತಿಗೆ 65 ದಿವಸದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ, ನಾನು 40 ದಿವಸ ಇದ್ದಾಗ ಹೆಂಗೆ ಓದ್ಬೇಕು ಅನ್ನೋದನ್ನ ಹೇಳ್ತೇನೆ. ಅಂದ್ರೆ ಮುಂದೆ 15 ದಿವಸ ಜಾಸ್ತಿ ಆಯಿತು. ನೀವು 15 ದಿವಸನ ತಗೊಂಡ್ರಿ ಅಂದ್ರೆ ಆರಾಮಾಗಿ ಅಂಕಗಳನ್ನು ಜಾಸ್ತಿ ಗಳಿಸ್ಬೋದು ಅಂತ. ಇಲ್ಲಿ ಇನ್ನೊಂದೇನು ವಿಶೇಷ ವಿಷಯ ಅಂದರೆ ಈ 40 ದಿವಸದಾಗ ಹೆಂಗೆ ಓದಿ ಪಾಸ್ ಆಗೋದು ನಾವು ಅಂತ. ವರ್ಷಗಟ್ಟಲೆ ಓದದೇ ಇದ್ದವರು 40 ದಿವಸದಾಗ ಹೆಂಗೆ ಓದಿಬಿಡ್ತೇವೆ ಅಂತ ನಮಗೆ ಕ್ವಶನ್ ಮಾರ್ಕ್ ಕಾಡ್ಬೋದು. ಓದ್ಬೋದು 40 ದಿವಸದಲ್ಲಿ ಆರಾಮಾಗಿ ಓದಿ ಎಂಥವರು ಪಾಸ್ ಆಗ್ಬೋದು ಅಂತ. ಹೇಗೆ ಅದು ಅಂತಂದರೆ ನಾವು 5D ಅನ್ನು ಫಾಲೋ ಮಾಡ್ತಾ ಹೋಗಬೇಕು. ಇದು ಪೇರೆಂಟ್ಸ್ ಯಾರು ಮಕ್ಕಳು ಬಂದಿರಲಿಲ್ಲ ಅಂದ್ರೆ ಪೇರೆಂಟ್ಸ್ ಕೇಳ್ಕೊಂಡೋಗಿ ಮನೆಯಲ್ಲಿ ಹೇಳಿ, ಮಕ್ಕಳೇ ಬಂದಿದ್ರೆ ತುಂಬಾ ಒಳ್ಳೆಯದು. 5D ಅನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು. ಅದನ್ನು ನಾನು ಒಂದೊಂದೇ D ಅನ್ನು ಹೇಳ್ತಾ ಹೋಗ್ತೇನೆ. ಡಿ ಅಂದ್ರೆ ಗೊತ್ತಲ್ವ, ABCD ಆ ಥರ ಡಿ. ಮೊದಲನೇದು ಡಿ, ಡ್ರೀಮ್ಸ್ ಅಥವಾ ಡಿಸೈರ್ ಅಂತ. ಡ್ರೀಮ್ಸ್ ಅಂದ್ರೆ ಕನಸು, ನಿಮ್ಗೆ ಗೊತ್ತು. ಡಿಸೈರ್ ಅಂದ್ರೆ ಬಯಕೆ. ಈ ಡ್ರೀಮ್ಸ್ ಅಥವಾ ಡಿಸೈರ್ ಅನ್ನ ನೆನ್ಪಿಟ್ಕೊಂಡು ಹೋಗ್ಬೇಕು ನಾವು. ಹೇಗೆ ಈ ಡ್ರೀಮ್ಸ್ ಅಥವಾ ಡಿಸೈರ್ ಅನ್ನ ಇಟ್ಕೋಬೇಕು ಅಂದ್ರೆ ನಮ್ಮಲ್ಲಿ ಒಂದು ಗುರಿ ಇರಬೇಕು. ನಮ್ಮ ಹಿಂದಿನ ಕಾಲ ಜನ ಎಲ್ಲ ಹೇಳ್ತಾ ಇದ್ರು ಏನಂತ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಅಂದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಪರ್ಸನ್ ಆಗ್ತೇವೆ ಅಂತ. ಈಗ ನಮಗೆ ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನೂ ಇಲ್ಲ, ನಾವು ಅಂತರ ಪಿಶಾಚಿಯಾಗಿ ಅಲಿತಾ ಇದ್ದೀವಿ ಅಂತ. ಅದಕ್ಕೆ ಅದು ಬೇಡ. ಹಿಂದೆ ನಮಗೆ ಗುರು ಇದ್ದೇ ಇರ್ತಾರೆ, ಯಾಕಂದ್ರೆ ನಿಮ್ಮ ಸಬ್ಜೆಕ್ಟ್ ಗುರುಗಳು ನಿಮಗೆ ಇದ್ದೇ ಇರ್ತಾರ, ಓದಿಸ್ತಾ ಇರ್ತಾರ, ಓದ್ರಿ ಅಂತ ಹೇಳ್ತಾರ, ನೀವು ಓದ್ತಿರ್ತೀರಿ. ಮುಂದೆ ಗುರಿ ಇರಲಿ. ಈ ಸದ್ಯಕ್ಕೆ ಗುರಿ ನಿಮ್ದೇನು ಅಂದರೆ ನಾವು 10ನೇ ತರಗತಿಯಲ್ಲಿ ಇಷ್ಟು % ಮಾಡ್ತೇವೆ, 50%, 60, 70, 80, 90, 95, 99 ಹೀಗೆ ನಿಮ್ಮ ಮೆಂಟಾಲಿಟಿಯನ್ನು ನೋಡಿಕೊಂಡು ನೀವು ಆ ಪರ್ಸೆಂಟನ್ನು ಡಿಸೈಡ್ ಮಾಡೋ ನೀವು ಆಗಬೇಕು. ನಿಮ್ಮ ಲೈಫಿನ ರೂವಾರಿಗಳು ನೀವೇ, ಯಾವತ್ತಿದ್ರೂ ನೀವೇ. ನಿಮ್ಮ ಪೇರೆಂಟ್ಸು ಬರಲ್ಲ, ನಿಮ್ಮ ಟೀಚರ್ಸು ಬರಲ್ಲ. ಎಲ್ಲಿವರೆಗೂ ಬರ್ತಾರ ಪೇರೆಂಟ್ಸ್ ಟೀಚರ್ಸ್ ಅಂದ್ರೆ ಪೇರೆಂಟ್ಸ್ ಓದಿಸೋವರೆಗೂ ಇರ್ತಾರ, ಟೀಚರ್ಸು ಎಕ್ಸಾಮ್ ರೂಮಲ್ಲಿ ಹೋಗೋವರೆಗೂ ಇರಬಹುದು. ಎಕ್ಸಾಮ್ ಬರೆಯೋರು ನೀವೇ. ಹಾಗಾಗಿ ನಿಮ್ಮ ಮೆಂಟಾಲಿಟಿಯನ್ನು ನೋಡಿಕೊಂಡು ನೀವು ಗುರಿಯನ್ನು ಫಿಕ್ಸ್ ಮಾಡ್ಕೊರಿ. ಅದೇ ಗುರಿ ಬಗ್ಗೆ ಕನಸನ್ನು ಕಾಣಿ. ಯಾವತ್ತು ನಮ್ಮ ಮನೆಯವರು ಒಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ, ನನಗೆ ತುಂಬ ಇಷ್ಟ ಆಗುತ್ತೆ. ಏನಂದ್ರೆ, ನೀನು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಆಳವಾಗಿ ಇಳಿದು ನೋಡು, ಒಂದು ವಿಷಯದ ಬಗ್ಗೆ ಆಳವಾಗಿ ಥಿಂಕ್ ಮಾಡಿ ನೋಡು, ನೀನು ಅದನ್ನೇ ಮಾಡ್ತಿರು, ನೀನು ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ ನನ್ನನ್ನು ಕೇಳು ಅಂತ ಹೇಳ್ತಿರ್ತಾರೆ. ನನಗೆ ಎಷ್ಟೋ ಸರಿ ಅದು ನಿಜ ಅನಿಸಿತ್ತು ಉಂಟು. ಅದಕ್ಕೆ ಇವತ್ತು ನಾನು ಹೇಳ್ತಿರೋದು ಏನಂದ್ರೆ, ನೀವು
ಅದನ್ನೇ ಮನನ ಮಾಡಿ. 10ನೇ ತರಗತಿ 10th ನಾನು ಪಾಸ್ ಆಗಬೇಕು, ನಾನು ಹಂಗೆ ಓದಬೇಕು, ಅದನ್ನೇ ಮನನ ಮಾಡಿ ಡೆಫಿನೆಟ್ಲಿ ನೀವು ಕೂಡ ಈ ಡ್ರೀಮ್ ಮತ್ತು ಡಿಸೈರನ್ನು ಕಾಣ್ತೀರಿ. ಒಂದಾಯಿತು, ಅಷ್ಟೊಂದು ಡೀಪಾಗಿ ಹೇಳ್ತಿಲ್ಲ, ಮುಂದಿನ ತುಂಬ ಕಾರ್ಯಕ್ರಮಗಳಿದಾವೆ. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ನಾನು ನೀವು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇದು ಇನ್ನೊಂದು ಡಿಸಿಪ್ಲಿನ್ ನಿಮಗೆಲ್ಲ ಗೊತ್ತಿದ್ದಿದೆ. ನಮಗೆ ಹೇಳ್ಕೊಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ, ಡಿಸಿಪ್ಲಿನ್ ಈಸ್ ಫಸ್ಟ್, ಸ್ಟಡಿ ಈಸ್ ನೆಕ್ಸ್ಟ್ ಅಂತ ಹೇಳೋರು. ಯಾವಾಗಲೂ ಡಿಸಿಪ್ಲಿನ್ ಆಗಿ ನಾವಿದ್ವಿ ಅಂದ್ರೆ ಸ್ಟಡಿ ತಾನಾಗಿ ಬರುತ್ತಾ ಅಂತೇಳಿ ನಿಮ್ಮ ಕೆಳಗೆ ಬುಕ್ ಇಟ್ಕೊಂಡು ಮಾಡ್ಕೊಂಡ್ರಲ್ಲ. ಡಿಸಿಪ್ಲಿನ್ ಆಗಿ ನಾವು ಓದಿದ್ವಿ ಅಂದ್ರೆ ಚೆನ್ನಾಗಿ ನಾವು ಮಾರ್ಕ್ಸ್ ತೆಗಿತೀವಿ ಅಂತ ನಮ್ಮ ಸರ್ ನಮಗೆ ಕಲಿಸ್ಕೊಟ್ಟಿದ್ರು, ನಮ್ಮ ಮ್ಯಾಮ್ ನಮಗೆ ಹೇಳಿದ್ರು, ನಾವು ಹಾಗೆ ಕಲ್ತಿದ್ದು. ಡಿಸಿಪ್ಲೈನು ಅಂದ ತಕ್ಷಣ ಈಗ ಹಾಗಾದ್ರೆ ನಾನು ನೀಟಾಗಿ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಲಿಫ್ಟಿಕ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಹೋದ್ರೆ ಮುಗಿತಾ ಪಾಸ್ ಆಗ್ತೀನ? ಡಿಸಿಪ್ಲಿನ್ ಅಂದ್ರೆ ಓದೋದ್ರಲ್ಲಿ ಡಿಸಿಪ್ಲಿನ್ ಆಗಿರೋದು. ಈಗ ಎಕ್ಸಾಂಪಲ್, ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತೇವೆ, ಆ ಟೈಮ್ ಟೇಬಲ್ ಪ್ರಕಾರ ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಕನ್ನಡದ ಉಪನ್ಯಾಸಕ್ಕೆ ಆಗಿದ್ರಿಂದ ನಾನು ಕನ್ನಡನೇ ಫಸ್ಟ್ ತಗೊಳ್ತೀನಿ. ಕನ್ನಡ ಓದ್ತಾ ಇದ್ದೀರಿ ಅಂತ ಅನ್ಕೊಳ್ರಿ, ಓದ್ತಾ ಇರ್ತೀರಪ್ಪ. ಯಾವ್ದು ಫಸ್ಟ್ ಲೆಸನ್ ಯಾವುದಿದೆ? ನಮ್ಮ ಭಾಷೆ ಓದ್ತಾ ಇರ್ತೀರಿ. ಓದ್ತಾ ಇದ್ದಂಗೆಲ್ಲ ಸಡನ್ ಆಗಿ ಮ್ಯಾಥ್ಸ್ ತಗೊಳ್ಳೋದು. ನಮ್ಮ ಭಾಷೆ ಅಲ್ಲೇ ಕುತ್ಕೋತದ, ಅರ್ಧಕ್ಕೆ ಮರಿಯಪ್ಪ ಭಟ್ ಅಲ್ಲೇ ಕೂತ್ಬಿಟ್ರು. ಸಡನ್ ಆಗಿ ಮ್ಯಾಥ್ಸ್ ತಗೊಳ್ಳೋದು, ಒಂದೆರಡು ಸಮ್ ಮಾಡ್ದಂಗೆ ಮಾಡೋದು. ಆಮೇಲೆ ನೆಕ್ಸ್ಟ್ ಫೋನ್ ಕರೀತಿರುತ್ತಲ್ಲಿ ಬಾಬಾ ಅಂತೇಳಿ ಫೋನ್ ಹತ್ರಕ್ಕೆ ಹೋಗಿ ಬರೋದು. ಇದು ಡಿಸಿಪ್ಲಿನ ಅಂತ ನಿಮಗನ್ಸುತ್ತಾ? ಸಾಧ್ಯನೇ ಇಲ್ಲ. ಏನು ಮಾಡಬೇಕು ಓದಕ್ಕೆ? ಹಾಗಾದರೆ ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತೀರಿ, ಆ ಟೈಮ್ ಟೇಬಲ್ ಇರುತ್ತಾ? ಆ ಟೈಮ್ ಟೇಬಲ್ ಜೊತೆಗೆ ನೀವೇನು ಮಾಡ್ರಿ, ಹೋಗ್ರಿ. ಈಗ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂದ್ರೆ ಯೂಶಲಿ ನಾವೇನು ಮಾಡ್ತೀವಿ, 1 hour 1.5 hour ಹಾಕೊಳ್ತೀವಿ. ಕೋರ್ ಸಬ್ಜೆಕ್ಟ್ ಅಂದ್ರೆ 2 hours ಹಾಕೊಳ್ತೀವಿ. ಅದು ಹೇಗಿರುತ್ತೋ ಹಾಗೆ ಓದ್ತಾ ಹೋಗ್ರಿ, ಆಗುತ್ತೆ. ಓದೋದಂದ್ರೆ ಬರೀ ಪೇಜಿಗೆ ಟರ್ನ್ ಮಾಡಿ ನೋಡೋದಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಳವಾಗಿ ಅಧ್ಯಯನ ಮಾಡಬೇಕು. ಒಂದು ಪೇಜಲ್ಲಿ ನಾವು ಏನು ಓದಿದ್ವಿ ಅಂತಂದ್ರೆ ಅದನ್ನ ನಾವು ಬರೆದು ತೆಗಿಬೇಕು. ಓದಿರ್ತೀವಿ, ನಾವು ಬರೆದು ತೆಗೆದ್ರೆ ನೆನಪಿರುತ್ತೆ. 10 ಸಾರಿ ಓದೋದು 1 ಸಾರಿ ಬರೆಯೋದು ಸಮ ಅಂತ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದ ಪಾಠ. ನಾವು ಹಾಗೇನೆ ಕಲ್ತಿದ್ದು. ನಿಮ್ಮ ಥರ ಮೊಬೈಲ್ ನೋಡಿಕೊಂಡು ನಾವು ಯಾವತ್ತೂ ಓದಲಿಲ್ಲ. ಇನ್ನು ನೆಕ್ಸ್ಟ್ ಏನಂದ್ರೆ ಮೂರನೇದು ಡಿಟರ್ಮಿಷನ್ ಅಂದ್ರೆ ದೃಢವಾದ ಸಂಕಲ್ಪ ಅಂತ ಹೇಳ್ತೇವೆ. ಇದಕ್ಕೆ ನಾವು ಡಿಟರ್ಮಿಷನ್ ಅಂತ ಕರಿತೇವೆ. ಈ ದೃಢವಾದ ಸಂಕಲ್ಪ ಅಂದ್ರೆ ಹೇಗಿರುತ್ತಾ? ದೃಢವಾದ ಸಂಕಲ್ಪ ಅಂದ ತಕ್ಷಣ ನೀವು ಅನ್ಕೊಂಡ್ ಬಿಡ್ತೀರಿ, ಒಂದು ಪೆನ್ನು ಹಾಲ್ ಟಿಕೆಟ್ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು, ದೇವ್ರ ನಮ್ಮನ್ನು ಪಾಸ್ ಮಾಡು, ಸಂಕಲ್ಪ ಮಾಡ್ಕೊಂಬಂದೆ ನಾ ಪಾಸ್ ಆಗ್ತೀನಿ. ಅದು ಚಾನ್ಸ್ ಇಲ್ಲ. ಹಂಗಂತೇಳಿ ದೇವ್ರದ್ದು ಇಲ್ಲ ಅಂತಲ್ಲ, ದೇವ್ರದ್ದೊಂದು 25% ಇದ್ರೆ 75% ನಾವೇ ಮಾಡ್ಬೇಕಾಗುತ್ತೆ. ಈ ಡಿಟರ್ಮಿಷನ್ ಅಲ್ಲಿ ನಾವ್ ಏನೇನ್ ಮಾಡ್ಬೇಕಂದ್ರೆ ನಮಗ ಈಗ ಆಲ್ರೆಡಿ ಜನವರಿ 16 ಇವತ್ತು, ನಾಳೆ ಕಳೆದ್ರೆ ಇನ್ನೊಂದು ದಿವಸ ಹೋಗ್ಬಿಡುತ್ತೆ. 65 ದಿವಸ ಇದೆ ಎಕ್ಸಾಮ್. ಆ 65 ದಿವಸದಲ್ಲಿ ದೃಢವಾದ ಸಂಕಲ್ಪವನ್ನ ನಾವು ತಗೋಬೇಕು. ಏನ್ ತಗೋಬೇಕು? ಈ 65 ದಿವಸದಲ್ಲಿ ನಾನು ಮೊಬೈಲ್ ಅವಾಯ್ಡ್ ಮಾಡ್ತೀನಿ, ವಾಟ್ಸಪ್ ನೋಡಲ್ಲ, ವಾಟ್ಸಪ್ ಡಿಲೀಟ್ ಮಾಡಿಡ್ತೀನಿ, ಫೇಸ್ಬುಕ್ ನೋಡಲ್ಲ. ಇಂಥವೇ ಇವುಗಳನ್ನ ನಾವು ದೃಢವಾದ ಸಂಕಲ್ಪ ಮಾಡಿದ್ವಿ ಅಂದ್ರೆ ಆಟ ಆಡೋದು ಕಡಿಮೆ ಮಾಡ್ತೀನಿ. ಆಟ ಆಡಕ್ಕೆ ಏನಾದರೂ ನೀವು ಹೋಗ್ತಿದ್ರೆ ಕಡಿಮೆ ಮಾಡ್ತೀನಿ. ಇಲ್ಲ ನೆಂಟರಿಷ್ಟ್ರ ಮದುವೆ, ಯಾಕಂದ್ರೆ ಈಗ ಫೆಬ್ರವರಿ ಬಂತಂದ್ರೆ ಜಾತ್ರೆಗಳು ಸ್ಟಾರ್ಟ್ ಆಗ್ಬಿಡ್ತಾವ. ಉತ್ಸವ ಜಾತ್ರೆ ಅಂತದ್ದು ಇರುತ್ತೆ. ನಾವು ಮನೆಯವರು ಹೊಂಟಿರ ತಕ್ಷಣ ನಾವು ಅವ್ರಿಂದ ಬೆನ್ನತ್ ಹೋದ್ವಿ, SSLC ಎಕ್ಸಾಮ್ ಯಾರು ಬರೀತಾರ, ಯಾರು ಓದ್ತಾರ, ಅದನ್ನು ನಾವು ನೋಡ್ಬೇಕಲ್ವಾ. ಹಾಗಾಗಿ ಏನ್ ಮಾಡ್ಬೇಕು, ಯಾರಾದ್ರೂ ಎಲ್ಲಾದ್ರೂ ಹೋಗ್ಲಿ, ಯಾರೇನಾದ್ರೂ ಮಾಡ್ಲಿ, ನನ್ನ ಕೆಲಸ ಏನೋ ಓದೋದು, ನಾವು ಓದ್ಬೇಕು ಅಂತ. ಇನ್ನ ನೆಕ್ಸ್ಟ್ ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಇನ್ನು ನೆಕ್ಸ್ಟ್ ಏನಂದ್ರೆ 4ನೇದು ಡೆಡಿಕೇಶನ್. ನಮಗೆ ಸಮರ್ಪಣಾ ಭಾವ ಇರಬೇಕು. ಡೆಡಿಕೇಶನ್ ಅಂದ್ರೆ ಸಮರ್ಪಣಾ ಭಾವ. ನಾವು ಓದೋದರ ಜೊತೆಗೆ ಒಂದಾಗಬೇಕು. ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಡಿವಿಜಿ ಅವರು ಹೇಳಿದಾರೆ, ನಾವು ಕೇಳಿದೀವಲ್ಲ. ಅದನ್ನ ನಾವೇನ್ ಮಾಡ್ಬೇಕು, ಎಲ್ಲರೊಳಗೆ ಒಂದಾದ್ರೂ ನಾವು ಪಾಸ್ ಆಗೋದಿಲ್ಲ. ನಾವೇನ್ ಮಾಡ್ಬೇಕು, ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು. ಓದೋದ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಓದೋದ್ರ ಜೊತೆಗೆ ರಾಜಿ ಆಗ್ತಾ ಹೋಗ್ಬೇಕು. ಅಂದ್ರೆ ಬುಕ್ಕು ನಾವು ಅಷ್ಟೇ ಇರ್ಬೇಕು ಲೈಫಲ್ಲಿ. ಎಲ್ಲಿವರೆಗೂ ಎಕ್ಸಾಮ್ ಹೋಗ್ಯಾವಾಗ ಅದ್ರ ಅಟ್ಲೀಸ್ಟ್. ಆಮೇಲೆ ಮತ್ತೆ ಬಂದು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಫೋನು ಎಲ್ಲ ಇರ್ತಾವ, ಎಲ್ಲ ಸಿಗ್ತಾವ. ನಮಗೆ ಸಮರ್ಪಣಾ ಭಾವವನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ನಾವು ಈಗ ಓದಕ್ ಕೂತಿರ್ತೀವಿ, ರೂಮಲ್ಲಿ ಇರ್ತೇವೆ, ಒಂದು ಟೈಮ್ ಹಾಕಿರ್ತೇವೆ, ಕನ್ನಡ ಓದ್ತಾ ಇರ್ತೇವೆ, 1 hour ಸಾಕು ನನಗೆ ಅಂತ ಅನ್ಕೊಂಡಿರ್ತೇವೆ. ಅವಾಗ 1 hour ಆತಂದ್ರೆ ಟೈಮ್ ಗೊತ್ತಾಗ್ಬೇಕಲ್ಲ ನಮ್ಗೆ. ಏನ್
ಮಾಡೋದು, ಒಂದ್ 10 ಸರಿ ಹೊರಗೆ ಹಾಲಲ್ಲಿ ಬಂದು ಗಡಿಯಾರ ನೋಡೋದು, ಒಳಗೆ ಹೋಗೋದು, ಗಡಿಯಾರ ನೋಡೋದು, ಒಳಗೆ ಹೋಗೋದು ಮಾಡೋದು. ಇಲ್ಲಾಂದ್ರೆ ಎಲ್ಲೋರ ಮೇಲೆ ಕೂತ್ಕೊಂಡು ಅಮ್ಮ ಅಂತ ಕಿರ್ಚೋದು, ಅಮ್ಮ ಬರ್ಬೇಕು ಎಲ್ಲಿದ್ರು. ಯಾಕೆ ಅಂತ ಕೇಳಿದಾಗ ಟೈಮ್ ಎಷ್ಟಾತಮ್ಮ ಅಮ್ಮನ್ ಕೇಳೋದು. ಇದು ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಇದನ್ನ ನಾವೆಲ್ಲಿ ಡೆಡಿಕೇಶನ್ ಮಾಡೋದು? ಟೈಮಿಗೋಸ್ಕರ ಡೆಡಿಕೇಶನ್ ಮಾಡ್ತಾ ಇದೀವ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಅದಕ್ಕೆ ಏನ್ ಮಾಡ್ಬೇಕು, ಅಲಾರಾಮ್ ತಗೊಳ್ರಿ. ಫೋನ್ ಬೇಡ, ಅಲಾರಾಮ್ ಇರುತ್ತೆ, ಕ್ಲಾಕ್ ತಗೊಳ್ಳಿ. 1 hour 2 hour ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ. ಅದು ಅಲಾರಾಮ್ ಆಗುತ್ತಾ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಕನ್ನಡ ಮುಗೀತು, ನೆಕ್ಸ್ಟ್ ಯಾವ್ದು ತಗೋಬೇಕು ಈಗ. ಹಂಗ್ ಮಾಡಿ. ಬಿದ್ದವ್ರನ್ನೆಲ್ಲ ಕರಿಯೋದು ಯಾಕಬೇಕು, ಅವ್ರಿಗೆ ಟೆನ್ಷನ್ ಕೊಡೋದು ಯಾಕಬೇಕು? ನೀವು ಪದೇ ಎದ್ಬಾರ್ದಲ್ಲಿ ಹೋಗಿ ನೋಡೋದ್ರಿಂದ 5-10 ನಿಮಿಷ ವೇಸ್ಟ್ ಆಗುತ್ತೆ. ನಮಗೆ ಎಕ್ಸಾಮ್ ಅಲ್ಲಿ ಒಂದೊಂದು ನಿಮಿಷನೂ ವ್ಯಾಲ್ಯೂಯೇಬಲ್ ಆಗಿರುತ್ತೆ. ಅಂತಂದ್ರಲ್ಲಿ 5-10 ನಿಮಿಷ ಕಳೆದ್ರೆ ಹೆಂಗಿರುತ್ತ. ಇನ್ ಲಾಸ್ಟ್ನೇ ಡೇ ಏನಂದ್ರೆ ಡೈಸ್ ಅಥವಾ ಡಿವೈನ್ ಅಂತ ಹೇಳ್ತೇವೆ. ಡೈಸ್ ಅಂದ್ರೆ ನಮಗೆಲ್ಲ ಗೊತ್ತು, ದಾಳ ಅಂತ ಕರೀತೀವಿ. ಈ ದಾಳಕ್ಕೂ ಈ ಓದೋದಕ್ಕೂ ಎಲ್ಲಿಂದ ಸಂಬಂಧ? ಎತ್ತನ ಮಾಮರ ಎತ್ತನಕ್ಕೆ ಹೋಗಿಲಿ ಅಂದಂಗ ಆಗುತ್ತೆ ನಮಗೆ. ಈ ಡೈಸ್ ಏನಂತಂದ್ರೆ ದಾಳ ಏನಂದ್ರೆ ಪರೀಕ್ಷೆಯಲ್ಲಿ ನಮಗೆ ಹೆಚ್ಚು ಪರಿಣಿತರಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರ. ಹಿಂಗೆ ಓದ್ಬೇಕು ನಾವು, ಹಿಂಗೆ ಇರುತ್ತಾ ಅನ್ನೋದಿರಂಗಿಲ್ಲ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪರೀಕ್ಷೆಗಳಲ್ಲಿ ಮಾತ್ರವಲ್ಲ, ಅಂಕ ಗಳಿಸೋದು ಪರೀಕ್ಷೆ, ಅಂಕ ಗಳಿಸ್ಬೇಕು, ಅಂಕದ ಪೂರ್ತಕ ಓದ್ಬೇಕು ಅನ್ನೋದು ಮಾತ್ರ ಅಲ್ಲ, ಲೈಫನು ಕೂಡ ಒಂದು ಎಕ್ಸಾಮೇ. ಆ ಲೈಫನು ಕೂಡ ಒಂಥರ ದಾಳ ಇದ್ದಂಗೆ. ನಾವೆಲ್ಲರೂ ದೇವ್ರು ಹೆಂಗ್ ಆಡಿಸ್ತಾನೋ ಹಂಗ ಆಡ್ತಿರ್ತೇವೆ ನಾವು. ಹಾಗಾಗಿ ಅದಕ್ಕೂ ನಾವು ರೆಡಿ ಇರಬೇಕು. ಯಾಕೆ ಇದನ್ನ ಲಾಸ್ಟ್ನೇ ಡಿ ಹೇಳಿದೆ ಅಂದ್ರೆ, ನಾನು ಕೆಲವೊಂದಿಷ್ಟು ಮಕ್ಕಳು ಹೇಳ್ತಾರೆ, ನಾವು ಲೆಕ್ಚರ್ ಆಗಿರೋದ್ರಿಂದ ನಮಗೆ ಬರ್ತಾವ ಇವೆಲ್ಲ. ಕೆಲವೊಂದಿಷ್ಟು ಮಕ್ಕಳು ಹೇಳ್ತಿರ್ತಾರೆ ಏನಂತಂದ್ರ, ಅಯ್ಯೋ ಮ್ಯಾಮ್ ನಾವು ಓದಿದ್ದೇ ಕ್ವಶನ್ ಬಂದಿರ್ಲಿಲ್ಲ, ನಾ ಎಲ್ಲ ಓದಿದ್ದೆ, ಅದನ್ನ ಅಪ್ಲೈಡ್ ಕ್ವಶನ್ ಅದು ಎಲ್ಲಿಂದ ತೆಗೆದಿದಾರೋ ಗೊತ್ತಿಲ್ಲ ಮ್ಯಾಮ್ ಅಂತಿರ್ತಾರೆ. ಅದು ಯಾಕಂತಂದ್ರೆ ಅದು ಒಂದೊಂದ್ಸರಿ ನಾವು ದಾಳ ಆಗಿ ಮಾರ್ಪಟ್ಟಿರ್ತೇವೆ ಅಲ್ಲಿ ಅಂತ. ಆದ್ರೆ ಓದೋದ ಒಂದು ಬುಕ್ಕಿಂದ ತೆಗಿಬೇಕಲ್ಲ, ಅವ್ರು ಏನ್ ತೆಗೆದ್ರು ಓದೋದ್ ನಾವು ಕರೆಕ್ಟ್ ಆಗಿ ಓದಿದ್ರೆ ಸಿಗುತ್ತೆ. ಇವು 5 ನೀವು ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಅಂಕಗಳನ್ನ ಗಳಿಸಬಹುದು. ಇದಕ್ಕಿಂತ ಮೊದಲಿಗೆ ಏನಂತಂದ್ರೆ, ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೇಕು. ಈ 5 ಅಳವಡಿಸ್ಕೊಳ್ಳೋಕ್ಕಿಂತ ಮುಂಚೆ ಏನ್ ಪ್ರಶ್ನೆ ಅಂದ್ರೆ, ನಾನು ಯಾಕೆ ಓದ್ಬೇಕು, ಓದೋದ್ರಿಂದ ನನಗೇನಾಗುತ್ತ, ಏನ್ ಲಾಭ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಎಲ್ಲಾರು ಹೇಳ್ತಿರ್ತಾರೆ, ನಿಮ್ಗೆ ಅಪ್ಪ ಅಮ್ಮನ ಹೇಳ್ತಾರ, ನಾವು ಹೇಳ್ತೇವೆ ಕ್ಲಾಸ್ ರೂಮ್ ಅಲ್ಲಿ ಏನಂತ, ಓದ್ರಿ ಒಳ್ಳೆ ಅಂಕ ತೆಗಿತೀರಿ, ಓದ್ರಿ ಒಳ್ಳೆ ಮಾರ್ಕ್ಸ್ ಬರುತ್ತಾ, ಓದ್ರಿ ನೀವು ಮುಂದ ಹೆಸರು ರೂಮಲ್ಲಿ ಕೂತು ಆರಾಮಾಗಿ ದುಡಿತೀರಿ ಅಂತ ಹೇಳ್ತೇವೆ. ಇದು ಎಲ್ಲ ತಪ್ಪು, ಇಷ್ಟೂ ತಪ್ಪಿದೆ. ಯಾಕೆ ಓದ್ಬೇಕು ಅಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಮ್ಮನ್ನ ನಾವು ಅರಿತುಕೊಳ್ಳೋಕೋಸ್ಕರ, ತಿಳ್ಕೊಳ್ಳೋಕೋಸ್ಕರ ಓದ್ಬೇಕು. ನಮ್ಮನ್ನ ನಾವು ಅರಿಯೋದಕ್ಕೋಸ್ಕರ ಓದ್ಬೇಕು ಫಸ್ಟ್. ಆಮೇಲೆ ಎಕ್ಸಾಮು ಹಾಳು ಮೂಳೆ ಎಲ್ಲ ಇರ್ತಾವು, ಬರ್ತಾವ, ಲೈಫಲ್ಲಿ ಹೋಗ್ತಾ ಇರ್ತಾವ. ನಮ್ಮನ್ನ ನಾವು ತಿಳ್ಕೊಳ್ಳೋದು, ಅರಿಯೋದು ಫಸ್ಟ್ ಇರುತ್ತೆ. ಅದು ಏನ್ ಕೊಡುತ್ತಂದ್ರೆ, ನಮಗ ಓದೋದ್ರಿಂದ ಸುಶಿಕ್ಷಿತರು ಅನ್ನುವಂತ ಒಂದು ಪಟ್ಟ ಕೊಡುತ್ತೆ. ಈಗ ನೀವು ಓದೋರು ಎಷ್ಟೋ ಜನ ಇರ್ತೀರಿ, ಇಲ್ಲಿ ಓದೋರು ಇದ್ದೀರಿ ಎಷ್ಟೋ ಜನ. ಆದ್ರೆ ಅಲ್ಲಿ ಓದೋರು ಇದ್ದಿರಲ್ಲ, ನೀವು ಮತ್ತೆ ಈ ಗಾರೆ ಕೆಲಸ ಮಾಡೋರನ್ನ ಕಂಪೇರ್ ಮಾಡ್ಕೊಳ್ಳಿ. ಹೆಂಗಿರ್ತಾರ, ಅವ್ರಿರೋ ರೀತಿ ಹೆಂಗಿರುತ್ತ, ನಿಮ್ ಲೈಫ್ ಸ್ಟೈಲ್ ಹೆಂಗಿರುತ್ತ, ಅದೇ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಓದೋದ್ರಿಂದ ಏನಾಗುತ್ತ, ಅಂಕ ಬರುತ್ತಾ ಅನ್ನೋದನ್ನ ಬಿಟ್ಬಿಡ್ರಿ ಹೇಳೋದನ್ನ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಅವ್ರಿಗೆ ಹೇಳಿ. ಟೈಮ್ ಆಯ್ತು ಅನ್ಸುತ್ತ, ಸರ್ ನೋಡ್ತಾ ಇದ್ದಾರೆ. ಸರಿ, ಇನ್ನೊಂದ್ಸರಿ ಮತ್ತೆ ನಾನು ಯಾವಾಗಾದ್ರೂ ಟೈಮ್ ಸಿಕ್ಕರೆ, ಸರ್ ಏನಾದ್ರು ಮತ್ತೆ ವಾಪಸ್ ಕರೆದ್ರೆ ನಾನು ಬಂದು ಮತ್ತೆ ಮೋಟಿವೇಶನ್ ಬಗ್ಗೆ ಹೇಗೆ ಓದ್ಬೇಕು ಅಂತ, ಇವು 5 ಇಟ್ಕೊಂಡು ನಾವು ಇಡೀ 5 ಮುಂದೆ ಇಟ್ಕೊಂಡು ಮಕ್ಕೊಂಡು ನಿದ್ದೆ ಮಾಡೋದಲ್ಲ. ಈ 5 ಅಳವಡಿಸ್ಕೊಂಡು ಹೆಂಗ್ ಓದ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗ ಅವರು ವೀಕ್ಲಿ ಒನ್ಸ್ ನಾವು ಮಾಡ್ತೇವೆ ಈ ಪ್ರೋಗ್ರಾಮು, ಬನ್ನಿ ಅಂತ ಹೇಳಿದ್ದಾರೆ. ವೀಕ್ಲಿ ಒನ್ಸ್ ನೋಡ್ತೇನೆ, ಆದಷ್ಟು ಟ್ರೈ ಮಾಡ್ತೇನೆ ಬರೋದಕ್ಕೆ. ಬಂದಾಗ ಮತ್ತೆ ಬೇರೆ ವಿಷಯದ ಬಗ್ಗೆ ಮಾತಾಡೋಣ. ಇಷ್ಟೊತ್ತವರೆಗೂ ಅವಕಾಶ ಕೊಟ್ಟಂತಹ ಹೃದಯದ ಮಾತು ಬೆಳಕಿನ ಅಮೃತಧಾರೆ ಕಾರ್ಯಕ್ರಮಕ್ಕೆ ಹಾಗೂ ರಾಘವೇಂದ್ರ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಇದು ತುಂಬಾ ಇಷ್ಟ ಆಯ್ತು. ಹೃದಯದ ಮಾತು ತುಂಬಾನೇ ಇಷ್ಟ ಆಯ್ತು. ಹಾರ್ಟ್ ಟಚ್ ಇದ್ದಂಗಿದೆ ಒಂಥರ. ಬೆಳಕಿನ ಅಮೃತಧಾರೆ ಇದೇನು ಅನ್ನಿಸ್ತು ಅಂದ್ರೆ ನನ್ನ ಮೋಟಿವೇಶನ್ ಕ್ಲಾಸಿಗೆ ಕರೆಕ್ಟ್ ಸೂಟು ಅಂತ ಅನಿಸ್ತು. ಧನ್ಯವಾದಗಳು, ಮತ್ತೊಮ್ಮೆ ಧನ್ಯವಾದ.